ನಡೀತಾನೆ ಇದೆ ಕಾರಾಗೃಹಗಳಲ್ಲಿ. ಈಗ ರಾಜ್ಯದ ಪ್ರತಿಷ್ಠಿತ ಕಾರಾಗೃಹದ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರ ಅಲ್ಲ, ಹಿಂಡಲಗ ಜೈಲಂತೂ ಅಲ್ವೇ ಅಲ್ಲ. ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಯ್ತು ಅಂತ ನೋಡಿದ್ವಿ. ಸ್ಟಾರ್ ನಟನನೇ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಾಯ್ತು. ಅದರಿಂದ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಾರಾಗೃಹದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲಾ. ಕೈದಿಗಳ ಬಿಂದಾಸ್ ಲೈಫ್ ಬೆಚ್ಚಿ ಬೀಳಿಸ್ತಾ ಇದೆ ಕರ್ಮಕಾಂಡ. ಮಹಾ ಡೀಲ್ ವೇಳೆ ಅಧಿಕಾರಿಯ ಹೆಸರನ್ನ ಬಾಯ್ ಬಿಟ್ಟಿದ್ದಾನೆ ಖೈದಿ. ದರ್ಶನ್ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ರಹಸ್ಯ ಈಗ ಸ್ಫೋಟವಾಗ್ತಾ ಇದೆ. ಐಷಾರಾಮಿ ಕಾರಾಗೃಹದಲ್ಲಿ ಐಷಾರಾಮಿ ಜೀವನ. ಸಿಗರೇಟು, ಪಾನು, ಎಣ್ಣೆ, ಮತ್ತೊಂದು ಮಗದೊಂದು ಎಲ್ಲವೂ ಸಿಗ್ತಾ ಇದೆ. ಇದು ಪರಪ್ಪನ ಅಗ್ರಹಾರ ಅಲ್ಲ, ಹಿಂಡಲಗ ಜೈಲಂತೂ ಅಲ್ವೇ ಅಲ್ಲ. ನಾವು ಹೇಳ್ತಾ ಇರೋ ಯಾವುದು ಹಾಗಾದ್ರೆ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಕಾರಾಗೃಹ? ಅದು ಉತ್ತರ ಕರ್ನಾಟಕದ ಪ್ರತಿಷ್ಠೆಯ ಜೈಲು. ಇಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ನಿಮಗೆ ಖುಲ್ಲಂ ಖುಲ್ಲ. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗತ್ತೆ. ದುಡ್ಡಿದ್ರೆ ದುನಿಯಾ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಆಗ್ತಾ ಇದೆ. ಕಾರಾಗೃಹದಲ್ಲಿ ನಡೀತಾ ಇರೋ ಕರ್ಮಕಾಂಡದಿಂದ ಎಲ್ಲವೂ ಬಯಲಾಗ್ತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ. ಈ ಜೈಲಿನಲ್ಲಿ ದುಡ್ಡು ಕೊಟ್ರೆ ಬೇಕಾದ್ದು ಸಿಗತ್ತೆ. ರೊಕ್ಕ ಕೊಟ್ರೆ ಸೆರೆಮನೆ ಕೂಡ ಇಲ್ಲಿ ಅರಮನೆಯಾಗತ್ತೆ. ದುಡ್ಡು, ಎಲ್ಲದಕ್ಕೂ ದುಡ್ಡು. ಜೈಲಿನಲ್ಲಿ ಏನಿದೆ ಏನಿರಲ್ಲ ಅಲ್ಲಿ ಎಲ್ಲವೂ ಸಿಗತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಜೈಲಿನ ಚಿತ್ರಣವೇ ಅನಾವರಣವಾಗಿದೆ. ಯಾವುದು ಹಾಗಾದ್ರೆ? ಕಲಬುರಗಿ ಜೈಲು. ಕಲಬುರಗಿ ಜೈಲಿನೊಳಗೆ ಸಿಗರೇಟ್, ಬೀದಿ, ತಂಬಾಕು, ರಾಶಿ ರಾಶಿ ಗುಟ್ಕಾ ಪ್ಯಾಕೆಟ್ಗಳು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ಸಾಕಷ್ಟು ಹಲ್ಚಲೆ ಸೃಷ್ಟಿ ಮಾಡ್ತದೆ ಅಂತ ಹೇಳ್ಬೋದು. ದುಡ್ಡು ಕೊಟ್ರೆ ಎಲ್ಲವೂ ಸಿಗತ್ತೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಅಲ್ಲ ಮರ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ. ತಿಂಗಳಿಗೆ ಏನಿದೆ ಅವನಿಗೆ? ಸುರೇಶ್ ಏನ್ ಹೇಳ್ದ? ಸುರೇಶ್ ಏನಾರ ಹೇಳ್ದ? ಸುರೇಶ್ ಕೇಳಬೇಕಿತ್ತು, ಏನ್ ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು. ಅಷ್ಟೇ ಅಂದ್ರೆ ಆಗಲ್ಲ. 1 ಲಕ್ಷ ಅಂದ್ರೆ ಎಲ್ಲಾಗತ್ತೆ? ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು, ನಿನಗೂ ಏನಿದೆ ಕೊಡ್ತೀವಿ, 10 ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳ್ಬೇಕಿತ್ತು. ಅದೇ ಸುರೇಶ್ ನಾನು ಮಾತಾಡಿ, ನಾ ಮೇಡಮಿಗೆ ಮಾತಾಡಿದ್ದೀನಿ. ಹೌದಾ? ಇವಾಗ DIG ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ. ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡ್ತೀವಿ? ಟೆನ್ಷನ್ ತಗೊಳಕ್ ಮಾಡಿ ನೀವು, ನಾನು ಇದ್ದೀನಿ, ಅದೆಲ್ಲ ಮೇಂಟೈನ್ ಮಾಡ್ಕೊಂತಿದ್ದೀನಿ. ಅದು ಹೌದಾ? ಆಮೇಲೆ ಇವನು ಸಿರಿಗಾಂದು ಕೇಳ್ದ, ಏನೆಲ್ಲರೂ ಭೇಟಿ ಆಗ್ತೀರಾ, ನನಗೆ ಭೇಟಿ ಆಗಲ್ಲ. ಏನಿಲ್ಲ, ಇವನು ಬರ್ತಾನೆ, ಅದು ಫೋನ್ ಪೇ ದುಡ್ಡು ಅವ್ನು ಹಾಕ್ತಾನೆ ಇವಾಗ 1 10 ನಿಮಿಷದಲ್ಲಿ. ಅವನಿಗೆ ಕೊಟ್ಬಿಡು, ಅವನು 1000 ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು. ಪಾಪ ಎಲ್ಲರಿಗೂ ಕೊಡ್ತೀವಲ್ಲ. ಏನ್ ಮಾಡೋಣ? ಏನಿಲ್ಲ, ಇವಾಗ ಮೇಡಮಿಗೆ ಏನ್ ಮಾಡು ಗೊತ್ತಾ? ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ಇದು 30 ತಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಇದು ಹೋಗಿ ಮೇಡಮಿಗೆ ಕೊಟ್ಬಿಡು. ಸೊ ನೋಡ್ತಾ ಇದ್ದೀರಲ್ಲ, ಇದು ಕಲಬುರಗಿಯ ಪ್ರತಿಷ್ಠಿತ ಜೈಲು. ಸೊ ಜೈಲಿನಲ್ಲಿ ಈ ತರದ ಐಷಾರಾಮಿಯ ಜೀವನ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾರೋ ಮೇಡಮ್ ಅಂತ ಹೇಳ್ತಾ ಇದ್ರು. ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜೈಲಾಧಿಕಾರಿ ಹೆಸರು ಸುರೇಶ್ ಅಂತ ಹೇಳ್ತಿದ್ರು, ಮೇಡಮ್ ಅಂತ ಹೇಳ್ತಿದ್ರು. ಖೈದಿಗಳಿಬ್ರು ಹಣವನ್ನ ಮುಂದಿಟ್ಕೊಂಡು ಸಂಭಾಷಣೆ. 3 ಆಂಡ್ರಾಯ್ಡ್ ಫೋನ್ ಇದೆ ಅಲ್ಲಿ. ಹಣದ ಜೊತೆಗೆ ಅಧೀಕ್ಷಕಿ ಡಾಕ್ಟರ್ ಅನಿತಾ ಮೇಡಮ್ಗೆ ದುಡ್ಡು ಕೊಡೋದಿದೆ. ಎಷ್ಟು ಲಕ್ಷ ಅಂದ್ರೆ ಆಗಲ್ಲ ಅಂತಿದ್ರು. ಸುರೇಶ್ ಮೂಲಕ ಡೀಲ್ ಕುದುರಿಸಿಕೊಳ್ಳೋದಿಕ್ಕೆ ಪ್ಲಾನ್ ಅನ್ನ ನಡೆಸ್ತಾ ಇದ್ರು.
ಆ ಸುರೇಶ್ ಕೇಳು ಮೇಡಮ್ ಹೇಳಕ್ಕೆ ಅಷ್ಟಾಗಲ್ಲ ಅಂತ. 35,000 ಹಣ ನೀಡುವ ಬಗ್ಗೆ ಖೈದಿಗಳ ಮಧ್ಯೆ ಮಾತುಕತೆ ನಡೀತಾ ಇತ್ತು. ಲಕ್ಷ ಹಣ ಅಂದ್ರೆ ಆಗಲ್ಲ, 35,000 ಕೊಡೋಣ ಅಂತ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಜೈಲಾಧಿಕಾರಿಯ ಹೆಸರು. ಅನಿತಾ ಮೇಡಮ್ ಅಂತ ಹೇಳಿದ್ದಾರೆ ಮಾತನಾಡುವಾಗ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲೇ ಸದ್ದು ಮಾಡ್ತಿದೆ. ನೀವು ನೋಡ್ಬೋದು ಎಷ್ಟು ಸಿಗರೇಟ್ ಇದೆ, ಎಷ್ಟು ಗಾಂಜಾ, ಎಲ್ಲವೂ ಸಿಗುತ್ತೆ ಇಲ್ಲಿ. ದುಡ್ಡು ಕೊಟ್ರೆ ಗಾಂಜಾನು ಸಿಗುತ್ತೆ, ಸಿಗರೇಟ್ ಸಿಗುತ್ತೆ. ನಮ್ಗೆ ಇನ್ನೇನ್ ಬೇಕು? ಪಾನ್ ಪರ್ರ ಹಾಕ್ಬೇಕಾ? ಏನ್ ಬೇಕು ಹೇಳಿ? ಎಲ್ಲ ಸಿಗತ್ತಲ್ಲ. ಯಾರು ಹೋಗಲ್ಲ ಹೇಳಿ? ಕೊಲೆ ಮಾಡಿ ನಾನು ಹೋಗಲ್ಲ, ನೀನ್ ಹೋಗಲ್ಲ, ಜೈಲಿಗೆ ಯಾರು ಹೋಗಲ್ಲ? ಎಲ್ರು ಹೋಗ್ತಾರೆ. ಈ ತರದ ಐಷಾರಾಮಿ ಜೀವನ ಇದ್ಬಿಟ್ರೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ ಅಂತಂದಾಗ ಹೋಗ್ತಾರೆ ಎಲ್ಲ. ನೋಡಿ ಅವರು ದುಡ್ಡು ಕುದುರಿಸೋದ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದಾರೆ ನೋಡಿ. ಏನಿಲ್ಲ, ಅವನು ಇವನು ಬರ್ತಾನೆ, ಅದು ಫೋನ್ ಪೇ ದುಡ್ಡು ಹಾಕ್ತಾನೆ ಇವಾಗ ಒಂದು 10 ನಿಮಿಷದಲ್ಲಿ. ಅವನಿಗೆ ಕೊಟ್ಬಿಡು, ಅವನು 1,000 ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು. ಪಾಪ ಎಲ್ಲರಿಗೂ ಕೊಡ್ತೀವಲ್ಲ. ಏನ್ ಮಾಡೋಣ? ಏನಿಲ್ಲ, ಇವಾಗ ಮೇಡಮಿಗೆ ಏನ್ ಮಾಡು ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ಇದು 30 ತಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗ ಅನಿತಾ ಮೇಡಮಿಗೆ ಕೊಟ್ಬಿಡು. ಏನಿದೆ ಫ್ರೀ ಬಿಡ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಅದೇ ಮೇಡಮ್ ಗಡಿ ಕಳ್ಸಿದ್ರಪ್ಪ, ಹೋಗಿದ್ದೆ. ಹಾ ಏನ್ ತಿಂಗಳ ಇರೋದು ಕೊಟ್ಬಿಡು ಅನಿತಾ ಮೇಡಮ್. ಹೌದಾ? ಮೊನ್ನೆ ಸುರೇಶಿಗೆ ಕೊಟ್ಟು ಕಳ್ಸಿದೀವಿ, ಮತ್ತೆ ಮೇಡಮ್ ಕೇಳ್ತಿದಾರಾ? ಮತ್ತೆ ಅವ್ರದ್ದು ದೊಡ್ಡದಾದ್ರೆ. ಹೌದಾ? ಸುರೇಶ್ ಏನ್ ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ, ಮತ್ತೆ ಮೇಡಮ್ ಬರ್ಸಿದ್ರು ಅನಿತಾ ಮೇಡಮ್ ಡೈರೆಕ್ಟ್ ಅವರೇ ಏನಂದ್ರು? ಗೊತ್ತಿದೆ ಎಲ್ಲ ನಡ್ಸ್ತಾ ಇರೋದು ನೀವು, ನಮಗೆಲ್ಲ ನೋಡಿ ನಾವು ದೊಡ್ಡದಿದ್ದೀವಿ. ಅಲ್ಲ ಮರ ಯಾಕೆ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ. ತಿಂಗಳಿಗೆ ಏನಿದೆ ಅವನಿಗೆ? ದೊಡ್ಡದಿದ್ದಾರಲ್ಲ ಅಂತ ಇದ್ದಾರೆ. ಇದು ರಾಜ್ಯದ ಪ್ರತಿಷ್ಠಿತ ಕಾರಾಗೃಹದ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಿದೆ. ರಾಶಿ ಗುಟ್ಕಾ ಪ್ಯಾಕೆಟ್ಗಳಿದೆ. ಕೇಸರಿಯ ಘಮ ಇಡೀ ಕಾರಾಗೃಹದ ತುಂಬಾ ಬರ್ತಾ ಇರೋದು. ಅಲ್ಲಿ ಅನಿತಾ ಮೇಡಮ್ ಅಂತ ಹೆಸರು ಹೇಳ್ತಾ ಇದ್ರು. ಸುರೇಶ್ ಅನ್ನೋನ ಮಧ್ಯಸ್ಥಿಕೆಯಲ್ಲಿ ಹಣವನ್ನ ಡೀಲ್ ಮಾಡ್ತಾ ಇದ್ರು ಖೈದಿಗಳಿಬ್ಬರ ನಡುವೆ ನಡೆದ ಸಂಭಾಷಣೆ. ದರ್ಶನ್ ವಿಚಾರದಲ್ಲಿ ಅಷ್ಟೆಲ್ಲ ಪವರ್ ತೋರಿಸಿದ ಅಧಿಕಾರಿಗಳು ಈಗ ಎಲ್ಲಿ ಹೋಗಿದ್ದೀರಾ? ಏಟು ಆರೋಪಿ ದರ್ಶನ್ ವಿರುದ್ಧ ಮಾತ್ರ ನಿಮ್ಮ ದರ್ಪಣ ಇಲ್ಲ ಆಗ್ತಿದೆಯಲ್ಲ ಕಲಬುರಗಿಯಲ್ಲಿ. ಇದಕ್ಕೆ ಯಾರು ಉತ್ತರ ಕೊಡ್ತೀರಿ? ಈ ವಿಚಾರ ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಗೊತ್ತಿಲ್ವಾ? ಅವ್ರ ಗಮನಕ್ಕೆ ಬಂದೇ ಇರಲ್ವಾ? ಬಂದದ್ರು ಕಣ್ಮುಚ್ಕೊಂಡು ಕೂತಿದ್ದಾರಾ? ಏನಾಗ್ತಾ ಇದೆ ಕಾರಾಗೃಹದಲ್ಲಿ? ಮಾನ್ಯ ಗೃಹ ಸಚಿವರೇ, ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ? ಗೃಹ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ದರ್ಶನ್ ವಿಚಾರದಲ್ಲಿ ಕಾರಾಗೃಹವನ್ನೇ ಬದಲು ಮಾಡಿದ್ರಿ. ಈಗ ಎಲ್ಲಿ ಹೋಯ್ತು ನಿಮ್ಮ ದರ್ಪ? ಈ ವಿಚಾರಗಳು ಹಿರಿಯ ಅಧಿಕಾರಿಗಳಿಗೆ ಗೊತ್ತೋ ಇಲ್ವೋ? ಗೊತ್ತಿದ್ರು ಸುಮ್ನಿದ್ದಾರಾ? ಸರ್ಕಾರದ ಗಮನಕ್ಕೆ ಬಂದಿದ್ಯಾ ಇಲ್ವಾ? ಏನು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೇ ಹಲ್ಚಲ್ ಎಬ್ಸ್ತಿದೆ ಅಂತ ಹೇಳ್ಬೋದು ಈ ವಿಡಿಯೋ. ಮಾನ್ಯ ಗೃಹ ಸಚಿವರು ಗಮನವಿಟ್ಟು ನೋಡಬೇಕಾದ ಸುದ್ದಿ ಇದು. ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಕರ್ಮಕಾಂಡ ಇದು. ಜೈಲಲ್ಲಿ ಇಟ್ಕೊಂಡೆ ದುಡ್ಡು ಕೊಟ್ಟು ನೋಡಿ ಅಲ್ಲಿ ಹೆಂಗೆ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ. ಬಾಟಲ್ಗಳು ಇಟ್ಕೊಂಡು ಮೊಬೈಲ್ ಒಂದೆರಡ ಅಲ್ಲಿರೋದು ನೋಡಿ, ಎಷ್ಟು ಮೊಬೈಲ್ಗಳು ಚಾರ್ಜರ್ಗಳು ಸಿಕ್ಕಿದೆ ಅಂತ. ಯಾರು ಕೊಡ್ತಾರೆ? ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಚಿಕ್ಕ ಏಜ್ ಅವರು, ವಯಸ್ಸಾದವರು ಎಲ್ಲರೂ ಅಷ್ಟೇ ಎಣ್ಣೆ ಹೊಡಿತಾ ಕೂತಿರೋದು. ಅವ್ರೇನ್ ಜೈಲಲ್ಲಿ ಇದ್ದಾರೋ, ಯಾವ್ದಾರ ಪಬ್ಬಲ್ಲಿ ಇದೀವಿ ಅನ್ನೋ ಫೀಲ್ ಅಲ್ಲಿ ಇದ್ದಾರೋ?
ದುಡ್ಡು ಕೊಟ್ರೆ ಎಲ್ಲ ಖುಲ್ಲಂ ಖುಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಕಲಬುರಗಿ ಜೈಲ್. ನೋಡಿ ಈ ಪಿಕ್ಚರ್, ಇದು ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೈಯಲ್ಲಿ ಕಪ್ಪು ಚೇರು ಇತ್ತು ಅನ್ನೋ ಕಾರಣ, ಕೈಯಲ್ಲಿ ಸಿಗರೇಟ್ ಇತ್ತು ಅನ್ನೋ ಕಾರಣಕ್ಕೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ನಟ ದರ್ಶನ್ ಅಂತ ಹೇಳಿ ಮೊದಲು ಆತನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೂಡ್ಲೇ ಡಿಸಿಷನ್ ತಗೊಂಡ್ರಿ ಗೃಹ ಸಚಿವರೇ. ಈಗೆಲ್ ಹೋಯ್ತು ನಿಮ್ಮ ದರ್ಪ, ನಿಮ್ಮ ಅಧಿಕಾರ ಎಲ್ ಹೋಯ್ತು? ಈಗ ಅವರಿಗಿದ್ದಂತಹ ಶಿಕ್ಷೆ ಇವ್ರಿಗೆ ಯಾಕಿಲ್ಲ? ಯಾರಾದ ಅನಿತಾ ಮೇಡಮ್ ಕರ್ಸಿ ಮಾತಾಡಿ, ಜೈಲಾಧಿಕಾರಿನೇ ಇರ್ತಾರೆ, ಇನ್ಯಾರು ಅಲ್ಲ. ಕರ್ಸಿ ಸುರೇಶ್ ಅನ್ನೋರ್ನ. ಈ ವಿಡಿಯೋ ಮಾಡಿದವ್ರು ಯಾರು? ಫಸ್ಟ್ ಆಫ್ ಆಲ್ ವಿಡಿಯೋ ಹೇಗ್ ಹೊರಗ್ ಬಂತು? ವಿಡಿಯೋ ಹೇಗ್ ಸಿಕ್ತು? ರಾಶಿ ರಾಶಿ ಗುಟ್ಕಾ ಹಾಕೊಂಡಿದಾರಲ್ರಿ ಅಲ್ಲಿ. ಇದೇನ್ ನಿಜವಾಗ್ಲೂ ಸೆರೆಮನೆನಾ ಅರಮನೆನಾ ಹೇಳಿ? ಈ ತರದ್ ನೋಡ್ದಾಗ್ಲೇ ಹಿಂಗೆ ಕೊಲೆಗಳು, ಅತ್ಯಾಚಾರಗಳು, ಹೊಡೆದಾಟ, ಬಡದಾಟ, ನಿಂದನೆ ಎಲ್ಲ ಆಗೋದು. ಜೈಲಲ್ಲಿ ಹೋಗಿ ಆರಾಮಾಗಿ ಜೀವನ ನಡೆಸಬಹುದು ಅಂದ್ರೆ ಹೊರಗಡೆ ಯಾರು ಸಾಯ್ತಾರೆ ಅಂತ ಕೊಲೆ ಮಾಡಿ ಹೋಗ್ತಾರೆ. ಯಾರು ಎದುರುತ್ತಾರೆ ಇವಾಗ ಕಾನೂನಿಗೆ? ಈ ತರದ್ ಕಟ್ಟುಪಾಡುಗಳ ನೋಡಿ ಚೀತು ಅಂತ ಉಗಿತಾರೆ ಜನ. ಎಲ್ಲ ಆಂಡ್ರಾಯ್ಡ್ ಫೋನ್ಗಳೇ ಇದಾವೆ, ರಾಶಿ ಫೋನ್ಗಳು, ಎಲ್ಲಾ ಕಂಪನಿ ಫೋನ್ಗಳು ಇದಾವೆ ನೋಡಿ. ಅಲ್ಲಿ ಚಾರ್ಜರ್ಗಳು ನೋಡಿ. ಒಂದು ಜೈಲಿನಲ್ಲಿ ಇಷ್ಟೆಲ್ಲ ಈಸಿಯಾಗಿ ಬದುಕ್ಬೋದು, ಇಷ್ಟೆಲ್ಲ ಆರಾಮಾಗಿ ಬದುಕ್ಬೋದು ಅಂದ್ರೆ ಏನಿದು? ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ನಮ್ಮ ಕಾನೂನು ಅನ್ನೋದು? ಕಾನೂನಿನ ಸುವ್ಯವಸ್ಥೆ ಇದೇನಾ ಹಾಗಾದ್ರೆ? ಮಾನ್ಯ ಗೃಹ ಸಚಿವರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ, ಅಥವಾ ಬಂದ್ರೂ ಕಣ್ಮುಚ್ಚಿ ಕೂತಿದ್ದೀರೋ ಗೊತ್ತಿಲ್ಲ. ಈ ತರದ ಜೈಲಿನಲ್ಲಿ ನಡೀತಾ ಇರೋ ಐಷಾರಾಮಿ ಜೀವನ. ಇತ್ತೀಚೆಗೆ ನಾ ಹೇಳ್ದಂಗೆ ದರ್ಶನ್ ಅವ್ರ ಕೇಸ್ ಆದ ನಂತರ ಒಂದಷ್ಟು ಜೈಲ್ ಮೇಲೆ ರೇಡ್ ಮಾಡ್ತೀರಾ, ಆ ವಿಚಾರನೂ ಕೂಡ ಅಲ್ಲಿ ಕೈದಿಗಳು ಮಾತನಾಡಿದ್ದಾರೆ. ಯಾವಾಗಂದ್ರೆ ಅವಾಗ ಬಂದ್ ರೈಡ್ ಮಾಡ್ತಾರೆ, ಹಂಗೆ ಹಿಂಗೆ ದುಡ್ಡು ಕೊಡೋಣ, ಅವ್ರಿಗೇನೋ ಲಕ್ಷ ಬೇಕಂತೆ, ಅದನ್ನೆಲ್ಲಿಂದ ತರೋಣ, ಸದ್ಯಕ್ಕೆ 30,000 ಇದೆ, ಹೋಗಿ ಕೊಟ್ಬಿಟ್ಟು ಬಾ ಮೇಡಮ್ಗೆ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಭ್ರಷ್ಟಾಚಾರ ನಡೆಯುತ್ತೆ ನೋಡಿ. ಟೇಬಲ್ ಅಡಿಯಿಂದ ದುಡ್ಡು ತಗೊಂಡು ರೇಪ್ ಮಾಡ್ದವನ್ಗೂ ಕೊಲೆ ಮಾಡ್ದವನಿಗೂ ಎಲ್ರಿಗೂ ಒಂದೇ ತರ ಟ್ರೀಟ್ ಮಾಡ್ತೀರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಇದೆಯಾ ನಿಮ್ಗಳಿಗೆ? ಯಾರಾದ್ರೂ ಸ್ವಲ್ಪ ಎಡವಟ್ಟು ಮಾಡಿದ್ರೆ ಕಂಬೆ ಹಿಂದೆ ನಿಲ್ಲಿಸ್ತೀರಿ ಅಂತೀರಾ? ನಾಚಿಕೆ ಆಗ್ಬೇಕು ನಿಜಕ್ಕೂ. ಗೃಹ ಇಲಾಖೆನೇ ತಲೆ ತಗ್ಗಿಸುವಂತಹ ದೃಶ್ಯ ಇದು. ಕಳೆದ ಅಕ್ಟೋಬರ್ 14ರಂದು ಡಾಕ್ಟರ್ ಅನಿತಾ ಅನ್ನೋರು ಅಧಿಕಾರಕ್ಕೆ ಬರ್ತಾರೆ. ಕಲಬುರಗಿ ಜೈಲ್ನ ಅಧೀಕ್ಷಕಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. 2 ತಿಂಗಳು ಕಳೆದಿಲ್ಲ, ಇನ್ನು ಅಧಿಕಾರ ಸ್ವೀಕಾರ ಮಾಡ್ಕೊಂಡು 2 ತಿಂಗಳು ಆಗಿಲ್ಲ. ಅಷ್ಟು ಬೇಗ ಲಕ್ಷ ಎಣಿಸ್ಕೊಳ್ತಾ ಇದ್ದಾರೆ. ಅಕ್ಟೋಬರ್ 29ರಂದು ರಹಸ್ಯವಾಗಿ ಕಾರ್ಯಾಚರಣೆ. ಜೈಲಿನಲ್ಲಿ ಗುಟ್ಕಾ, ಸಿಗರೇಟ್, ಮಾದಕ ವಸ್ತುಗಳ ವಿಡಿಯೋ. ಕಲಬುರಗಿ ಜೈಲಿನ ಅವ್ಯವಹಾರದ ಬಗ್ಗೆ, ಅವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಕ್ಟೋಬರ್ 29ರಂದು ರಹಸ್ಯ ಕಾರ್ಯಾಚರಣೆಯಾಗಿ ಅಲ್ಲಿ ವಿಡಿಯೋ, ಗುಟ್ಕಾ, ಸಿಗರೇಟ್, ಎಣ್ಣೆ, ಮಾದಕ ವಸ್ತುಗಳ ವಿಡಿಯೋ ಸಿಕ್ಕಿದೆ. ನ್ಯೂಸ್ ಪೇಪರ್ ದಿನಾಂಕ ಬರುವ ರೀತಿಯಲ್ಲೇ ವಿಡಿಯೋ ಮಾಡಲಾಗಿದೆ. ಅಲ್ಲಿ ತೋರಿಸ್ತಾ ಇದ್ರು ಪೇಪರ್ ಮೇಲೆ ಡೇಟ್ ಎಷ್ಟಿದೆ ಅಂತ. ಕಳೆದ ಅಕ್ಟೋಬರ್ 14ರಂದು ಡಾಕ್ಟರ್ ಅನಿತಾ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ದುಡ್ಡು ಕೊಟ್ರೆ ಎಲ್ಲವೂ ಬಿಟ್ಟಿಯಾಗಿ ಸಿಕ್ಬಿಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದೇ ಮೇಡಮ್ ಲೇಡಿ ಕರ್ಸಿದ್ರಪ್ಪ ಹೋಗಿದ್ದೆ.
ಸುಡುವಂಗಿದ್ರಿ ಸುಡ್ರಿ ನನ್ ನಡೀತೆ ಕಳ ಸುಟ್ರ ಚೆಸ್ 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 ಸಮಯ ಎಲ್ಲಿತ್ತಂತ ಸಮಯ ನೀರ್ಕೋ ಸುಕ್ಕ ಮತ್ತ ಇದು ಹೊಡೆದ ಕಳ ಸುಟ್ಟಂಗಿದೆ ನೋಡಿ ನೀರ್ಕೋ ನೀರ್ ನೋಡಿ ಕಳ ಸುಡುವಂಗಿದ್ರಿ ಸುಡ್ರಿ ನನ್ ನಡೀತೆ ಕಳ ಸುಟ್ರ ಚೆಸ್ 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 ಸಮಯ ಎಲ್ಲಿತ್ತಂತ ಸಮಯ ಗೊತ್ತಿದೆ ಎಲ್ಲ ನಷ್ಟ ನೀವು ನಮಗೆಲ್ಲ ನೋಡಿ ನಾವು ದೊಡ್ಡದಿದ್ದೀವಿ. ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಾದವ್ರಿಗೆ ಒಂದು ನ್ಯಾಯ, ಇವತ್ತು ಕಲಬುರ್ಗಿ ಜೈಲಲ್ಲಿ ಆಗ್ತಾ ಇರೋರಿಗೆ ಮತ್ತೊಂದು ನ್ಯಾಯನ. ದರ್ಶನ್ ವಿಚಾರದಲ್ಲಿ ಎಷ್ಟು ಬೇಗ ಶಿಫ್ಟ್ ಮಾಡಿದ್ರಿ ಬಳ್ಳಾರಿ ಜೈಲಿಗೆ? 2 ದಿನದಲ್ಲೇ ಶಿಫ್ಟ್, ಪ್ರತಿಯೊಬ್ರು ಒಂದೊಂದು ಜೈಲಿಗೆ ಶಿಫ್ಟ್ ಆಗಿದ್ದೆ. ಫೋಟೋ ತೆಗ್ದವ್ರು ಯಾರು, ವಿಡಿಯೋ ತೆಗ್ದವ್ರು ಯಾರು, ಅದಾದ್ಮೇಲೆ ರೇಡ್ ಮಾಡಿದ್ದೇನು ಆಗಿದ್ದ ನಮ್ಮ ದರ್ಪ ಈಗೆಲ್ಲ ಹೋಯ್ತು. ಇಲ್ಲೂ ರಾಶಿ ರಾಶಿ ಗುಟ್ಕಾ ಪ್ಯಾಕೆಟ್ ಇದೆ, ಎಣ್ಣೆ ಬಾಟಲ್ ಇದೆ, 15-20 ಮೊಬೈಲ್ ಫೋನ್ಗಳಿದಾವೆ, ಚಾರ್ಜರ್ಗಳಿದಾವೆ. ಇದಕ್ಕೆಲ್ಲ ಏನ್ ಹೇಳ್ತೀರಾ? ಗೃಹ ಇಲಾಖೆ ಕಣ್ ಕಾಣ್ತಿಲ್ವಾ? ಇವಾಗ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡೇನಾದ್ರೂ ಇದ್ದೀರಾ? ಅಧಿಕಾರ ಹಿಡಿದ ಮೇಲೆ ನಮ್ಮ ಇಲಾಖೆಯಲ್ಲಿ ಏನೇನ್ ಆಗ್ತಾ ಇದೆ, ಒಂದ್ ವಿಚಾರ ಬಂದ ತಕ್ಷಣ ಸುಯಿ ಅಂತ ಒಂದ್ ರೌಂಡ್ ಹೋಗ್ ಬಂದ್ ಎಲ್ಲಾ ಕಡೆ ರೇಡ್ 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 ಅನ್ಕೊಂಡು ಹೋದ್ರೆ ಆಗಲ್ಲ ಸ್ವಾಮಿ. ಹೋಗ್ಬೇಕು, ಆಗಾಗ ರೇಡ್ ಮಾಡ್ಬೇಕು. ಯಾರ್ಯಾರು ಹೊಸದಾಗ ಅಧಿಕಾರ ತಗೋತಾರೆ ಅವರ ಅಧಿಕಾರ